ಮಣ್ಣೆ ಮಾಡಿದ್ದಾರೆ ಮಂತ್ರಿಗಳು. ಹಿಂದೆ ಇರುವಂತ ಮಂತ್ರಿಗಳು ಅವಶ್ಯಕತೆ ಇಲ್ಲ, ಅವ್ರ ಅವಶ್ಯಕತೆ ಇಲ್ಲ. ಆಯ್ತು, ಅವರು ಮಣ್ಣೆ ಮಾಡಿದ್ದಾರೆ, ಅವರು ನೀವು ಸರ್ವಾನುಮತ ಮಾಡಿ ಅಂತ ಕೇಳಿದ್ದಾರೆ. ಹಿಂದೆ ಇರೋರು ಯಾಕೆ ತ್ಯಾಪೆ ಹಾಕ್ತಾರೆ? ಸಹಾಯ ಮಾಡ್ಲಿಕ್ಕೆ ನಿಂತಿದ್ದಾರೆ. ಬೇಡ, ಸಹಾಯ ಬೇಡ. ಆಯ್ತು, ನಮಗಂತೂ ಸಹಾಯ ಬೇಡ, ಅವ್ರ ಸಹಾಯ ಬೇಡ. ಆಯ್ತು, ಕೂತ್ಕೊಳ್ಳಿ. ಸಹಾಯ ಬೇಡ. ಅಲ್ಲಲ್ಲ, ಯಾಕೆ ಈಗ ಎಚ್ ಕೆ ಪಾಟೀಲ್ ಅವರು ಸೀನಿಯರ್ ಮಂತ್ರಿ ಇದ್ದಾರೆ, ಯಾರ ಕೈಲೂ ಬುದ್ಧಿ ಹೇಳಿಸ್ಕೊಳ್ಳುವಂತ ಒಂದು ಪರಿಸ್ಥಿತಿ ಅವ್ರಿಗೆ ಯಾವತ್ತೂ ಬಂದಿಲ್ಲ. ನಾನು ಈ ಸದನಕ್ಕೆ ಬಂದಾಗಿಂದ ನೋಡ್ತಾ ಇದ್ದೀನಿ. ಅವ್ರ ಟ್ಯಾಲೆಂಟ್ ಬಗ್ಗೆ, ಅವರ ಕ್ರೆಡಿಬಿಲಿಟಿ ಬಗ್ಗೆ ಯಾರು ಪ್ರಶ್ನೆಯನ್ನು ಯಾವತ್ತೂ ಮಾಡಿಲ್ಲ. ಅವ್ರು ನಿಂತಾಗಾದ್ರೂ ಇವರು ಹಿಂದೆ ಕೂತಿರೋರು ಸುಮ್ಮನೆ ಇರ್ಬೇಕಲ್ಲ. ಬೇರೆ ಮಂತ್ರಿಗಳಿಗೆ ಯಾಕೋ ಪಾಪ ಕೆಲವರಿಗೆ ವಿದ್ಯಾಭ್ಯಾಸ ಇಲ್ಲ, ಸರಿಯಾಗಿಲ್ಲ, ಮಾತಾಡ್ತಾರೆ, ಮಾತಾಡ್ಲಿ, ಅವ್ರಿಗೆ ಸಪೋರ್ಟಿಂಗ್ ಆಗಿ ಮಾತಾಡ್ಲಿ. ಎಚ್ ಕೆ ಪಾಟೀಲ್ ಅಂತ ಸೀನಿಯರ್ಗೆ ಮಾತಾಡಿದ್ರೆ ಅವ್ರಿಗೊಂಥರ ಅಗೌರವ ಆತತೆ, ನಮಗೂ ಅಗೌರವನೇ. ಯಾಕಂದ್ರೆ ನಾವು ಅವ್ರು ಹೇಳಿದ್ಮೇಲೆ ನಾವು ಸರ್ವಾನುಮತ ಅಂದ್ಮೇಲೆ ನಾವು ಮಾತಾಡ್ತೀರಿ. ನಾವು ನಮ್ಮ ಬಸವನಗೌಡ ಪಾಟೀಲ್ರು ನಾವು ಇದಕ್ಕೆ ಬೆಂಬಲ ಕೊಟ್ಟಿದ್ದೀರಿ ಅಂತಾನು ಹೇಳಿದ್ರಿ. ಆದ್ರೆ ಕೆಲವು ಇದ್ರ ಮೇಲೆ ಹೇಳಿದ್ದೀರಾ. ನಾನು ಹೇಳುವಂಥದ್ದು, ನಾನು ನೀವು ಕೇಂದ್ರ ಸರ್ಕಾರಕ್ಕೆ ಏನು ಅಂದ್ರೆ ನೀವು ಸಲಹೆ ಕೊಡ್ತಾ ಇದ್ದೀರಾ, ಆ ಸಲಹೆಗೆ ನಮ್ದೇನು ವಿರೋಧ ಇಲ್ಲ. SC ST ಜನಾಂಗಕ್ಕೆ ಎಲ್ಲಾ ರೀತಿಯಾದಂತ ಸೌಕರ್ಯ ಸಿಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಕೇಂದ್ರ ಸರ್ಕಾರಕ್ಕೆ. ಸಂಪೂರ್ಣ ಅದೇ ಕೇಂದ್ರ ಸರ್ಕಾರ 2006 ಅಲ್ಲಿ ಒಂದು SC ST ಪ್ಲಾನ್ ಆಕ್ಷನ್ ಕೊಟ್ಟಿದ್ದಾರೆ. SC ST ಹಣವನ್ನ ಹೇಗೆ ಉಪಯೋಗ ಮಾಡ್ಕೊಬೇಕು ಅಂತ. ಸನ್ಮಾನ್ಯ ಶ್ರೀಮತಿ ಇಂದಿರಾ ಗಾಂಧಿ ಅವರು, ನಾನು ಮೊನ್ನೆನೂ ಹೇಳಿದ್ದೀನಿ, ಇಂದಿರಾ ಗಾಂಧಿ ಅವರು ಒಂದು ಪತ್ರ ಬರೆದಿದ್ದಾರೆ. ಬೇರೆ ಬೇರೆ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶದಲ್ಲಿ ಯಾವ ರೀತಿ SC ST ಹಣವನ್ನು ಉಪಯೋಗ ಮಾಡಿದ್ದಾರೆ, ಆ ಮಾಡಲ್ನ ನೀವು ಉಪಯೋಗ ಮಾಡಿ ಅಂತ ಹೇಳಿದ್ದಾರೆ. ನೀವು ಮಾಡಿದ್ದೀರಾ? ನೀವು ಮಾಡಿಲ್ಲ. ಮತ್ತೆ SC ST ಹಣ ಏನಿದೆ, ಆ ST ಹಣ ನೀವು ದುರ್ಬಳಕೆ ಮಾಡಿದ್ದೀರಾ ಅಂತ ನಾನು ಬಿಡಿಸಿ ಹೇಳಿದ್ದೀನಿ. ನಾನು ಇದರಲ್ಲೇ ಇದೆ, SCP TSP ಇದರಲ್ಲಿ ನಾನು ಮೊನ್ನೆನೂ ಹೇಳಿದೆ. ಹುಲಿ ಯೋಜನೆ ಕೊಟ್ಟಿದ್ದೀರಾ, ವಿಶ್ವವಿದ್ಯಾನಿಲಯ ಯೋಜನೆ ಕೊಟ್ಟಿದ್ದೀರಾ, ಯಾಕೆ ಕೊಡ್ತೀರಾ? ಸೆಂಟ್ರಲ್ ಯೋಜನೆ ಕೊಡಕ್ಕೆ ಏನ್ ಕಾನೂನಿದೆ? ಕೊಡಬಾರ್ದು, ಇಲ್ಲ, ಅದ್ರಲ್ಲಿ ಕೊಡಬೇಕು ಅಂತ ನಮ್ಮಲ್ಲಿಲ್ಲ. ಕೊಡ್ಲಿ. ಆಯ್ತು, ಅವ್ರು ಮಾತಾಡ್ಲಿ, ಪ್ರತಿಪಕ್ಷ ನಾಯಕರು ಮಾತಾಡ್ಲಿ. ಅವ್ರೆ ಪ್ರಾಣಿಗಳಲ್ಲೂ SC ST ಅಂತ ಇದೆಯಾ ಸನ್ಮಾನ್ಯ ಸಭಾಧ್ಯಕ್ಷರೇ? ಪ್ರಾಣಿಗಳಲ್ಲಿ SC ST ಇದ್ರೆ ಕೊಡ್ಲಿ, ಅದಕ್ಕೆ ಅವರು ಕರೆಕ್ಟ್ ಕ್ಲಾರಿಫಿಕೇಶನ್ ಕೊಡಿ. ದಿನೇಶ್ ಗುಂಡೂರಾವ್ ಅವರು ಸೆಂಟ್ರಲ್ ಸ್ಪಾನ್ಸರ್ ಇದಕ್ಕೆ ಅಲ್ಲ. ದಿನೇಶ್ ಒಂದ್ ನಿಮಿಷ. ಕೇಂದ್ರ ಪುರಸ್ಕೃತ ಯೋಜನೆಗಳು ಯಾವುದು SC ST ಗೆ ಸಂಬಂಧಪಟ್ಟಿದೆ ಅದಕ್ಕೆ ಕೊಡಕ್ಕೆ ಏನು ಸಂಬಂಧ, ಕೊಡ್ಬೋದು, ಆರಾಮ್ಸೆ ಕೊಡ್ಬೋದು, ಯಾರದೇ ಅಬ್ಜೆಕ್ಷನ್ ಇಲ್ದ ಕೊಡ್ಬೋದು. ಹುಲಿ SC ST ಹುಲಿ ಯಾವತ್ತು ಬಂತು? ಹುಲಿ, ಕರಡಿ, ಇವಕ್ಕೆಲ್ಲ ಯೋಜನೆಗಳು ಕೊಟ್ಬಿಟ್ರೆ ಆಮೇಲೆ ವಿಶ್ವವಿದ್ಯಾನಿಲಯ ಇವರು ಮುಚ್ತಾವ್ರೆ ಅಂತ ನಮ್ಮ ಅಶ್ವಥ್ ನಾರಾಯಣ್ ದಿನ ಓಡ್ತಾನೆ, ರೋಡಲ್ಲೆಲ್ಲ ಕೂಗ್ತಾವ್ರೆ. ಆ ವಿಶ್ವವಿದ್ಯಾನಿಲಯಗಳಿಗೆ ಕೊಟ್ಟಿದ್ದಾರೆ. ಈಗ ನಮ್ಗೇನಾದ್ರೂ ಒಂದು SC ST ವಿಶ್ವವಿದ್ಯಾನಿಲಯ ಅಂತ ಇದ್ದು ನೀವು ಹಣವನ್ನ ಕೊಟ್ರೆ ನಮ್ದೇನು ಯಾರ್ದು ಅಬ್ಜೆಕ್ಷನ್ ಇಲ್ಲ. SC ST ವಿಶ್ವವಿದ್ಯಾಲಯ ಎಲ್ಲೂ ಇಲ್ಲ, ಆ ತರದ್ದು ಎಲ್ಲೂ ಇಲ್ಲ. ಈಗ ಯಾವ್ದು SC ST ಹಾಸ್ಟೆಲ್ ಇದೆ, ಕೊಟ್ರೆ ಯಾರು ಅಬ್ಜೆಕ್ಷನ್ ಮಾಡ್ತಾರೆ? ಯಾರು ಅಬ್ಜೆಕ್ಷನ್ ಮಾಡಲ್ಲ. ನೀವು ಈ ತರ ಬೇಕಾಬಿಟ್ಟಿ ಹಣವನ್ನ ನೀವು 30% ಹಣ ಗ್ಯಾರಂಟಿಗೆ ಯೂಸ್ ಮಾಡಿದ್ದೀರಾ, ಉಳಿದಿದ್ದ ಹಣ ಎಲ್ಲಾನು ಕೂಡ ಈ ತರ ಯೂಸ್ ಮಾಡಿದ್ದೀರಾ. ಈ ತರ ಯೂಸ್ ಮಾಡ್ಬಿಟ್ಟು ನಾವು ಅದೇನೋ ಹೇಳ್ತಾರಲ್ಲ, ಅದೇನೋ ಮನೆ ಮುಂದೆ ಬೃಂದಾವನ ಅಂತ ಏನೋ ನೋಡಿ, ಅವರು ನಾನು ಹೇಳ್ಬಾರ್ದು ಅಂತ ನನಗೆ ಹೇಳ್ಕೊಡ್ತಾರೆ ನೋಡಿ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ಆಗಿದೆ ಅಷ್ಟೇ. ನಾವು ಬುದ್ಧಿ ಹೇಳ್ಬೇಕಾದ್ರೆ, ಯಾರಿಗಾದ್ರೂ ಬುದ್ಧಿ ಹೇಳ್ಬೇಕಾದ್ರೆ ನಾವು ಕರೆಕ್ಟ್ ಆಗಿರ್ಬೇಕು. ನಾವು ಏನ್ ಮಾಡ್ತೀರಿ? ಕುಡಿಬೇಡಯ, ಕುಡಿದ್ರೆ ಲಿವರ್ ಡ್ಯಾಮೇಜ್ ಆಗ್ತತೆ, ಕಿಡ್ನಿ ಫೇಲ್ಯೂರ್ ಆಗ್ತತೆ ಅಂತ. ನಾನು ಸಾಯಂಕಾಲ ಹೋಗಿ ಪೂರ್ತಿ ಎಣ್ಣೆ ಹೊಡ್ಕೊಂಡು, ಕ್ವಾರ್ಟರ್ ಎಣ್ಣೆ ಹೊಡ್ಕೊಂಡು ಮನೆಗೆ ಹೋಗಿ ಬುದ್ಧಿ ಹೇಳಿದ್ರೆ ಅದು ಅರ್ಥನೇ ಇಲ್ಲ. ನೀನ್ ಕುಡಿಬಾರ್ದು, ನೀನ್ ಕುಡಿದೀರಾ ಬೇರೆಯವ್ರಿಗೆ ಬುದ್ಧಿವಾದ ಹೇಳ್ಬೇಕು. ನೀವು ಕುಡಿದ್ಬಿಟ್ಟು ಬೇರೆ ಸೆಂಟ್ರಲ್ ಗವರ್ಮೆಂಟ್ ಬುದ್ಧಿವಾದ ಹೇಳ್ತೀರಲ್ಲ, ಅರ್ಥನೇ ಇಲ್ಲ. ಅಧ್ಯಕ್ಷರೇ, ಇದರಲ್ಲಿ ನಾನು ಯಾರು ಕಾಮೆಂಟ್ ಮಾಡಕ್ ಹೋಗಲ್ಲ, ಯಾರನ್ನು ಹೀಯಾಳಿಸ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಯಾವತ್ತೂ ಇಲ್ಲ. ನಾನು ಹೇಳುವಂಥದ್ದು, ನಾವು ಇಷ್ಟೆಲ್ಲ ನಾನು ಬುಕ್ಗಳು ಪ್ರೆಸೆಂಟ್ ಮಾಡಿದ್ದೀನಿ.
ಇದರಲ್ಲೇ ನೀವು ನೋಡಿ, ಯಾರಾದ್ರೂ ನಮ್ಮ ಮಂತ್ರಿಗಳೆಲ್ಲ ಇದ್ದಾರೆ, ಒಂದ್ಸರಿ ಓದ್ಬಿಡಿ ನೀವು. ನಿಮ್ಮ ಆತ್ಮಸಾಕ್ಷಿಗೆ ಈ SC/ST ಗೆ ನಾವು ಕೊಟ್ಟಿರೋದು ಸರಿ ಅಂತಂದ್ರೆ ನಾನೇನು, ನೀವು ಆರಾಮ್ಸೆ ಕೊಡಿ, ನೀವು ಆರಾಮ್ಸೆ ಸಲಹೆಯನ್ನ ಕೊಡಿ, ಆರಾಮ್ಸೆ ಕೊಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಅದಕ್ಕೆ ನಾನು ಇನ್ನೊಂದು ಹೇಳಿದೆ ಮೊನ್ನೆ, ನೋಡಿ ಮಹಾರಾಷ್ಟ್ರದಲ್ಲಿ ಅವರು ಒಂದು ಇಲಾಖೆ ಫೈನಾನ್ಸ್ ಇಂದ ಏನ್ ಹಣ ಕೊಡ್ತಾರೆ ಆ ಇಲಾಖೆ ಕೊಟ್ಬಿಡ್ತಾರೆ. ಇಲಾಖೆಯವರು ಮೊನ್ನೆ ನಾನು ಹೇಳ್ದ ಸಮಾಜ ಕಲ್ಯಾಣ ಇಲಾಖೆಯವರು ಏನಿದ್ದಾರೆ ಅವರು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಯಾರ್ಯಾರು SC-ಗಳಿಗೆ ಕೆಲಸ ಮಾಡಕ್ಕೆ ಅವಕಾಶ ಇದೆಯೋ ಅಲ್ಲಿಗೆ ಕೊಡ್ತಾರೆ ಅವರು. ಅಲ್ಲಿ SC/ST 50% ಇದೆಯಾ ಅದನ್ನ ನೋಡ್ಬಿಟ್ಟು ಕೊಡ್ತಾರೆ ಅವರು. ನೀವು ಅದನ್ನೆಲ್ಲ ಬಿಟ್ಬಿಟ್ಟು ನೀವು ಕೊಡ್ತಾ ಇದ್ದೀರಾ. ನೀವು ನೋಡಿ, ಶೆಡ್ಯೂಲ್ಡ್ ಕ್ಯಾಸ್ಟ್ ಸಬ್ ಪ್ಲಾನ್ ಅಂತ ಇದೆ, ಪ್ಲಾನಿಂಗ್ ಕಮಿಷನ್ ನ್ಯೂ ಡೆಲ್ಲಿ 2006. ಇದರಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾರೆ, ನಾವೆಲ್ಲ ಬರ್ದಿರೋದು, ಕೇಂದ್ರ ಸರ್ಕಾರ ಬರೆದಿರೋದು ಕ್ಲಿಯರ್ ಆಗಿದೆ. ನೀವು ಏನೇನು ಖರ್ಚು ಮಾಡಬೇಕು, ಏನೇನು ಮಾಡಬಾರ್ದು ಅಂತ ಕ್ಲಿಯರ್ ಡೈರೆಕ್ಷನ್ ಫ್ರಮ್ ದಿಸ್ ಪ್ಲಾನಿಂಗ್ ಕಮಿಷನ್ ಇದರಲ್ಲಿ ಇದೆ. ನಾನು ಕಳ್ಸ್ಕೊಡ್ತೀನಿ ಆಮೇಲೆ ನೋಡಿ ಬೇಕಾದ್ರೆ. ಇದ್ರಲ್ಲಿ ಕ್ಲಿಯರ್ ಆಗಿದೆ. SC/ST ಕಾಲೋನಿಗಳು ಕೊಡ್ಬೋದು, ಹೈವೇನಲ್ಲಿ ಎಲ್ಲೂ ಮಾಡಿಲ್ಲ. ನೀವು IB-ಗಳಿಗೆಲ್ಲ ಕೊಟ್ಟಿದ್ದಾರೆ. IB-ಗಳು SC/ST ಜಾಗದಲ್ಲಿ ಇದಾವ? ಯಾವ್ದನ್ನ ತೋರಿಸಿ ನೋಡೋಣ. IB-ಗಳು ನಾವು ಹೇಳ್ತಾರೆ, ಗೌರ್ಮೆಂಟ್ IB, PWD IB. ನೋಡಿ, ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದೆ IB. ಬೇರೆಯವ್ರು ಕೊಟ್ಟಿದ್ರೆ ತಪ್ಪಂಗಾರೆ ಆಯ್ತು. ಈಗ ನಮ್ಮ ಡಾಕ್ಟ್ರು ಏನೋ ಹೇಳ್ತಾವ್ರೆ, ಹಂಗಾರೆ ಅಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿದ್ರೆ ಒಪ್ಕೊಂತೀನಿ, ಬೇರೆ ಕಡೆ ಕೊಟ್ಟಿದ್ರೆ ಕರಿಗವ್ರ ಮಗಳು ಕೂತಾರಲ್ಲ, ಏನು ತುಟಿ ಪಿಟ್ಟಕ ನಾಲೆಗಾರ ಇಷ್ಟು ದೊಡ್ಡ ಬಾಗಿಲು ಹೇಳ್ತಾರ ಗೋಣ ಹಾಕ್ತೀರಿ. ಜ್ಞಾನೋದಯ ಆದ್ಮೇಲೆ ಮಾತಾಡೋಣ ಅನ್ಕೊಂಡಿನಿ. ಸ್ವಲ್ಪ ಒಂದ್ 10 ನಿಮಿಷ ಕೊಟ್ರಿ ಹೇಳ್ತೀನಿ. ಅಲ್ಲರಿ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ದಲಿತರಿಗೂ ಏನ್ರಿ ಸಂಬಂಧ? ಅವ್ರು ಯಾಕ್ರಿ ಮಾತಾಡ್ಬೇಕು? ಏನ್ರಿ ಅಸಹನೆ ನನಗೆ ದಲಿತರಿಗೆ ಏನ್ ಸಂಬಂಧ ಅಂದ್ರೆ ನಾನು ಎಲ್ಲಿ ಹುಟ್ಟಿರೋದ್ರಿ? ಇಲ್ಲ, ಇದೆ ನಿಮ್ದು. ಏನ್ ನಿಮ್ಮ ನನ್ನ ಬಗ್ಗೆ ಏನ್ ಇಷ್ಟ ಸಹನೆ? ಮತ್ತೆ ಬ್ರಾಹ್ಮಣರಿಗೆ ಸಂಬಂಧ ಇರ್ತದ? ಯಾವ ಮನೇಲಿ ಪಕ್ಕದಾಗ ಬ್ರಾಹ್ಮಣ ಮಾತಾಡ್ತೀರಾ? ಪಕ್ಕದಾಗ ಬ್ರಾಹ್ಮಣರು ಇದಾರಲ್ಲೇ. ಸನ್ಮಾನ್ಯ ಅಧ್ಯಕ್ಷರಿದ್ದಾರೆ, ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನು ಡ್ರಿಂಕಿಂಗ್ ವಾಟರ್ ಸಪ್ಲೈಗೆ, ಲಿಂಕ್ ರೋಡ್ಗೆ, ಹೌಸಿಂಗು, ಸೈಟು ಈ ತರಕ್ಕೆ ಉಪಯೋಗ ಮಾಡಬೇಕು ಅಂತೇಳಿ ನಿಮ್ ಸಪ್ಲೈನ್ ಅಲ್ಲಿ ಹೇಳಿದ್ದಾರೆ. ನೀವು ಇದೆಲ್ಲ ಮಾಡಿಲ್ಲ, ಬುದ್ಧಿವಾದ ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇದ್ದೀರಾ. ಇದನ್ನ ಯಾರು ನ್ಯಾಯ ಅಂತ ಒಪ್ತಾರ? ನೀವೇ ಹೇಳಿ ಪಾಟೀಲ್. ನಾವು ತಪ್ಪು ಮಾಡಿ ಕೇಂದ್ರಕ್ಕೆ ಬುದ್ಧಿವಾದ ಹೇಳ್ತೀರಾ? ಎಲ್ಲ ಹಣವನ್ನ ಅವರ ಜನಸಂಖ್ಯೆಗೆ ಆಧಾರವಾಗಿ ಏನಾದ್ರು ನೀವು ಕೊಟ್ರೆ 24.6%. ಕರೆಕ್ಟಾ ಸಚಿವರು? 1 ಓಕೆ, 24.1 ಆ ಪ್ರಕಾರ ಕೊಟ್ರೆ 96,000 ಲಕ್ಷ ಕೋಟಿ ಕೊಡ್ಬೇಕು. ಕೊಟ್ಟಿದ್ದೀರಾ? ಇಲ್ಲ, ಕೊಟ್ಟಿಲ್ಲ. ಸಮಾಜ ಕಲ್ಯಾಣ ಕಾರ್ಯಕ್ರಮದಲ್ಲಿ ಕೊಡೋದು ನಾನು ಕೇಳಿದ ಆ ಸಮುದಾಯಕ್ಕೆ ಬಂದಂತ, ಆ ಸಮುದಾಯದಿಂದ ಬಂದಂತ ನಾಯಕರನ್ನ ಕೇಳ್ತಾ ಬಜೆಟ್ ಅಲ್ಲಿ ಹೇಳಿದ್ದೀರಿ. ಅದಕ್ಕೆ ನಾವು ಇಂಥದ್ದೊಂದು ಕಾನೂನು ಸೆಂಟ್ರಲ್ ತರಲಿ ಅಂತ ಹೇಳಿ ಅವ್ರು ಒಂದು ನಿರ್ಣಯ ಮಾಡ್ತಿದ್ದಾರೆ. ಅದಕ್ಕೆ ನಾವು ನಿಮ್ಗೆ ಅಭಿಪ್ರಾಯ ಸುಮ್ಮನೆ ಉಪಯೋಗ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.